ಶ್ರೀರಾಮ್ ಸಮರ್ಥ. ಸೆಪ್ಟೆಂಬರ್ 3. ಸಾಧನೆಯಲ್ಲಿ ಪೂರ್ಣ ಭಾವ ಹಾಗೂ ತಳಮಳ ಬೇಕು. ಪ್ರತಿಯೊಬ್ಬರಿಗೂ ತಮ್ಮ ಸ್ವಭಾವಕ್ಕನುಸಾರ ಒಂದಿಲ್ಲೊಂದು ರೀತಿಯಲ್ಲಿ ಭಗವಂತನನ್ನು ಅರಿತುಕೊಳ್ಳಲು ಬರುತ್ತದೆ. ಮಾರುತಿಯು ದಾಸ್ಯತ್ವದಿಂದ ಭಕ್ತಿ ಮಾಡಿದನು. ದಶರಥನು ಪುತ್ರರೂಪದಿಂದ ಭಗವಂತನನ್ನು ಆರಾಧಿಸಿದನು. ಭಗವಂತನು ನನ್ನವನು ಹೇಗೆ ಆಗುತ್ತಾನೆಂಬುದನ್ನೇ ವಿಚಾರ ಮಾಡಬೇಕು. ಭಗವಂತನ ಪ್ರಾಪ್ತಿಗಾಗಿ ಭಕ್ತಿಯು ಸರ್ವಶ್ರೇಷ್ಠ ಸಾಧನವೆಂದು ಹೇಳಲ್ಪಟ್ಟಿರುತ್ತದೆ. ಮನುಷ್ಯನು ವ್ಯಸನಗಳಲ್ಲಿಡುವ ಪ್ರೇಮವನ್ನು ಭಗವಂತನಲ್ಲಿ ಇಟ್ಟದ್ದಾದರೆ ಎಲ್ಲ ಕಾರ್ಯವೂ ಸಫಲವಾದಂತೆ. ಹಠಮಾರಿ ಅಥವಾ ವ್ಯಸನಿ ಜನರು ಒಂದು ಪ್ರಕಾರದಿಂದ ಉತ್ತಮರು. ಅವರ ಮನಸ್ಸು ಅವರಿಗೆ ಈ ವ್ಯಸನಕ್ಕಾಗಿ ನನ್ನ ಮಕ್ಕಳು ಮರಿಗಳ ಹಾನಿಯಾಗುತ್ತಿದೆ ಎಂದು ಹೇಳುತ್ತಿರುತ್ತದೆ. ಆದರೆ ಅವನು ತನ್ನ ವ್ಯಸನವನ್ನು ಹಠದಿಂದ ಬಿಡುವುದೇ ಇಲ್ಲ. ಇದೇ ಹಠವನ್ನು ಅಥವಾ ನಿಶ್ಚಯವನ್ನು ಪರಮಾತ್ಮನ ವಿಷಯದಲ್ಲಿ ತೋರಿಸಿದರೆ ಪರಮಾರ್ಥವು ಸಾಧಿಸಿದಂತೆ. ನಾನು ನನ್ನ ಗುಣದೋಷಗಳನ್ನು ಭಗವಂತನಿಗೆ ಅರ್ಪಿಸಿದರೆ ಅರ್ಪಣ ಭಕ್ತಿಯಾಗುತ್ತದೆ. ನಾವು ಭಗವಂತನ ಭಕ್ತಿ ಮಾಡುತ್ತೇವೆ, ಆದರೆ ಅದರ ನಿಜವಾದ ಪ್ರೇಮವಿರುವುದಿಲ್ಲ. ಇದಕ್ಕೆ ಕಾರಣವೇನೆಂದರೆ ನಮ್ಮ ದೃಷ್ಟಿಯು ನಾಲ್ಕೂ ಕಡೆಗೆ ಪಸರಿಸಿರುತ್ತದೆ. ಮೊದಲು ಅದನ್ನು ಏಕಾಗ್ರಗೊಳಿಸಬೇಕು. ಸ್ವಲ್ಪೇ ಮಾಡಬೇಕು, ಆದರೆ ಏಕಾಗ್ರತೆಯಿಂದ ಮಾಡಬೇಕು. ಪರಮಾರ್ಥವನ್ನು ಬೇಸರದಿಂದ ಮಾಡಬಾರದು. ನಮ್ಮ ಭಾವನೆಗಳು ವ್ಯಕ್ತವಾಗುವುದಕ್ಕೆ ಯೋಗ್ಯ ದಿಶೆಯು ಹೇಗೆ ಪ್ರಾಪ್ತವಾದೀತೆಂಬ ಕಡೆಗೆ ಲಕ್ಷ್ಯ ಕೊಡಬೇಕು. ಭಗವಂತನು ಪಂಢರಪುರದಲ್ಲಿರುವನೆಂದು ಸಾಧು ಸಂತರು ಹೇಳುತ್ತಾ ಬಂದಿರುತ್ತಾರೆ. ಆದರೆ ನಮಗೆ ಅವನು ಕಲ್ಲಾಗಿಯೇ ಕಾಣುತ್ತಾನೆ. ಇದು ಯಾರ ದೋಷ? ನಮ್ಮ ಭಾವನೆಯದೇ ದೋಷವಾಗಿರುತ್ತದೆ. ಭಾವನೆ ಇಟ್ಟಂತೆ ಕೃತಿಯಾಗುತ್ತದೆ. ನಾವು ಭಗವಂತನಲ್ಲಿ ಪೂರ್ಣ ಭಾವನೆ ಇಡಬೇಕು. ದೀಪವು ಸ್ವಲ್ಪ ದೂರವಾಯಿತೆಂದರೂ ದಾರಿ ತಪ್ಪುತ್ತದೆ. ಆದ್ದರಿಂದ ಯಾವಾಗಲೂ ಭಗವಂತನ ಕಡೆಗೆ ದೃಷ್ಟಿಯನ್ನಿಟ್ಟುಕೊಂಡು ವ್ಯವಹರಿಸಬೇಕು. ಸಾಧನೆಗೆ ಯಾವಾಗಲೂ ಅತ್ಯಂತ ಮಹತ್ವ ಕೊಡಬೇಕು. ತಾಳಸ್ವರಗಳ ಹೊರತು ಪ್ರೇಮ ಬರುವುದಿಲ್ಲ ಎಂದೇನೂ ಅಲ್ಲ. ನಾನು ಯಾರ ಮುಂದೆ ಭಜನೆಯನ್ನು ಮಾಡುತ್ತೇನೆಯೋ ಅವನು ಕೇಳುತ್ತಾನೆ ಎಂಬ ಭಾವನೆಯಿಂದ ಮಾಡಿದರಾಯಿತು. ನಾನು ಭಗವಂತನವನೇ ಇರುತ್ತೇನೆಂದು ಅಂದುಕೊಳ್ಳಬೇಕು. ಅವನ ಕೃಪೆ ಯಾವಾಗ ಆದೀತೆಂಬ ತಳಮಳ ಹೊಂದಬೇಕು. ಹಾಗೂ ನಾನು ಮಾಡುವುದೆಲ್ಲವನ್ನು ಮನಃಪೂರ್ವಕ ಮಾಡುವೆನೋ ಅಥವಾ ಇಲ್ಲವೋ ಎಂಬುದನ್ನು ನೋಡಬೇಕು. ಆದದ್ದರ ಬಗ್ಗೆ ದುಃಖ ಪಡಬಾರದು. ನಾಳೆಯ ಚಿಂತೆ ಮಾಡಬಾರದು. ಹಾಗೂ ಇಂದಿನ ಅನುಸಂಧಾನ ತಪ್ಪಿಸಿಕೊಳ್ಳಬಾರದು. ಭಗವಂತನು ಸಾಕ್ಷಾತ್ತಾಗಿ ಮುಂದೆ ನಿಂತುಕೊಂಡಿರುತ್ತಾನೆ ಎಂದು ತಿಳಿದು ನಾಮಸ್ಮರಣೆ ಮಾಡಬೇಕು. ಪ್ರತಿಯೊಂದು ನಾಮದಲ್ಲಿಯೂ ಭಗವಂತನು ಕರ್ತಾ ಇರುತ್ತಾನೆ ಎಂದು ಅನ್ನಬೇಕು. ಅಂದರೆ ಅಭಿಮಾನವು ಅಡ್ಡ ಬರುವುದಿಲ್ಲ. ಲಾಭ ಹಾನಿಯ ಸುಖ ದುಃಖಗಳು ಅನಿಸದಿರುವುದೇ ಭಕ್ತಿಯ ನಿಜವಾದ ಪ್ರಗತಿಯಾಗಿರುತ್ತದೆ. ದೇಹದ ಕರ್ತವ್ಯದ ಮರ್ಯಾದೆಯನ್ನು ಕಾಪಾಡಿಕೊಂಡು ವಿಷಯಗಳಲ್ಲಿಯ ವೃತ್ತಿಯನ್ನು ಭಗವಂತನ ಕಡೆಗೆ ಹಚ್ಚುವುದೇ ನಿಜವಾದ ಸೀಮೋಲ್ಲಂಘನವಾಗಿರುತ್ತದೆ. ಯಾರು ಅತ್ಯಂತ ಸ್ವಾರ್ಥಿ ಹಾಗೂ ಸಂಕುಚಿತನಾಗಿರ್ತಾನೋ, ಅದರಂತೆ ಯಾರು ಜಗತ್ತೆಲ್ಲೂ ನನ್ನ ಸುಖಕ್ಕಾಗಿಯೇ ಇರುತ್ತದೆ ಎಂಬ ಬುದ್ಧಿಯುಳ್ಳವನಿರುತ್ತಾನೋ ಆ ಮನುಷ್ಯನು ಅಭಿಮಾನಿ ಎಂದು ತಿಳಿಯಬೇಕು. ಮನುಷ್ಯನು ಎಷ್ಟು ಸ್ವಾರ್ಥಿಯೋ ಅಷ್ಟು ಅವನು ಪರಾಧೀನನಾಗುತ್ತಾನೆ. 5 ಜನರಿಂದ ಸುಖ ಪಡೆಯುವ ಮಾರ್ಗವೆಂದರೆ ಪ್ರಪಂಚ, ಹಾಗೂ ಒಬ್ಬರಿಂದ ಅಂದರೆ ತನ್ನಲ್ಲಿ ತಾನೇ ಸುಖ ಪಡೆಯುವುದೆಂದರೆ ಪರಮಾರ್ಥ. ಇಂದಿನ ಮುಖ್ಯ ವಿಚಾರ ಭಗವಂತನು ಇರುತ್ತಾನೆಂಬ ಭಾವನೆಯಿಂದ ಸಾಧನೆ ಪ್ರಾರಂಭಿಸಬೇಕು. ಹಾಗೂ ಭಗವಂತನು ಇದ್ದೇ ಇರುತ್ತಾನೆ ಎಂಬ ಭಾವನೆಯಲ್ಲಿ ಸಮಾಪ್ತಿ ಮಾಡಬೇಕು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.